ಈಗ ಟೊಮಾಟೊ ಬೆಲೆ ಸ್ವಲ್ಪ ಜಾಸ್ತಿ ಆಗಕ್ಕೆ ಕಾರಣ ಏನಿರ್ಬೋದು ಅಣ್ಣ? ಏನ್ ಲೋಕಲ್ ಅಲ್ಲಿ ಟೊಮಾಟೊ ತುಂಬಾ ತೀರಾ ಕಡಿಮೆ ಇದೆ. ತುಂಬಾ ಬಿಸಿಲು ಜಾಸ್ತಿ ಆಗಿ ಮಾಲ್ಗಳು ಯಾರು ರೈತರು ಧೈರ್ಯ ಮಾಡಿ ಲಾಸ್ಟ್ ಟೈಮ್ ಮುಂದಾಗಿ ಸರಿ ಉಣಕ್ ಹೋಗಿಲ್ಲ. ಮಾಲ್ ಶಾರ್ಟೇಜ್ ಇರೋದು ಒಂದು ಕಾರಣ. ಮೇನ್ ಮಂಡ್ಯ ಮೈಸೂರು ಭಾಗದಲ್ಲಿ ಸ್ವಲ್ಪ ಶಾರ್ಟೇಜ್ ಆಗಿ ಅಲ್ಲಿ ಬೆಲೆಗಳು ಏರುಗತಿಗೆ ಹೋಗಿರೋದ್ರಿಂದ ಕೇರಳ ಮತ್ತೆ ತಮಿಳುನಾಡು ಇವೆರಡು ಮಾರ್ಕೆಟ್ ಮಾತ್ರ ಮಾಲ್ ವಾಂಟೆಡ್ ಇದೆ ಈಗ ಸದ್ಯದಲ್ಲಿ. ಅದರಿಂದ ಸ್ವಲ್ಪ ಪೊಸಿಷನ್ ಟೈಟ್ ಆಗೋದಕ್ಕೆ ಕಾರಣ ಆಗಿದೆ. ಈ ಬೇಸಿಗೆ ಕಾಲಕ್ಕೆ ಯಾವ ತಳಿ ನಾಟಿ ಮಾಡಿದ್ರೆ ಸೂಕ್ತ ಅನ್ಸ್ಬೋದು ಅಣ್ಣ? ಏನ್ ನಾಟಿ ತಳಿಗಳಲ್ಲಿ ಸಾವು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಜೈವ ಚೆನ್ನಾಗಿದೆ, ಮತ್ತೆ ವಿಶ್ವಾಸ ಅನ್ನೋ ತಳಿ ಚೆನ್ನಾಗಿದೆ. ಈಗ ಹೊಸದಾಗಿ ಒಂದು ಲಕ್ಷ್ಮಿ ಸೀಡ್ಸ್ ಅವ್ರದ್ದು ಚಂದನ್ ಅನ್ನೋದು ಅದು ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಇಝಡ್ ಅನ್ನೋದು ವೆರೈಟಿ ಅದು ಸ್ವಲ್ಪ ಚೆನ್ನಾಗಿದೆ. ಸ್ವಲ್ಪ ಹೊಲ ಮೀಡಿಯಂ ಬರ್ತೈತೆ. ಗ್ರೀನ್ ಶೋಲ್ಡರ್ ಸ್ವಲ್ಪ ಬೆಳೆ ಒಂದು ಇದ್ರಲ್ಲಿ ಚೆನ್ನಾಗಿ ಆಗ್ಬೋದು. ವೈಟ್ ಶೋಲ್ಡರ್ ಸ್ವಲ್ಪ ವೈರಸ್ ಇದೆ ಅಂತ ಇದ್ರೆ ಈ ಸತಿ ಏನು ವೈರಸ್ ಇಲ್ಲ. ಎಲ್ಲಿ ಸಾವು ನಾನ್ ಗಮನಿಸಿರೋ ಪ್ರಕಾರ ಯಾವ್ದ್ರಲ್ಲಿ ವೈರಸ್ ಕಾಣಿಸಿಲ್ಲ. ಸಾವು ಬೆಳೆ ಚೆನ್ನಾಗಿದೆ. 80% ಎಲ್ಲ ಸಾವಾಗ್ಲೇ ನಾಟಿ ಮಾಡ್ತಾ ಇದ್ದಾರೆ. ಇನ್ನೊಂದು 20% ಬೇರೆ ಬೇರೆ ವೆರೈಟಿ ಮೇಲೆ ಇದ್ದಾರೆ. ಮತ್ತೆ ಸೀಡ್ ಬಂದ್ಬಿಟ್ಟು ಏನು ಚಾಂಪ್ 33 ಅದು ಈಗ ಚೆನ್ನಾಗಿ ಬಂದಿದೆ. ಲಾಸ್ಟ್ ಸ್ವಲ್ಪ ಮೆತ್ತು ಬರ್ತಾ ಇದೆ. ಮತ್ತೆ ಈ ಅಂಬರೀಷ್ ಅನ್ನೋ ವೆರೈಟಿ ಸೀಡ್ ವೆರೈಟಿ ಅದು ತುಂಬಾ ಚೆನ್ನಾಗಿದೆ. ಅದು ಸೀಸನ್ ವೆರೈಟಿ. ಇನ್ನು ಅಂಬರೀಷ್ ವೆರೈಟಿ ಯಾವ್ದು ಬರ್ತಾ ಇಲ್ಲ ಮಾರ್ಕೆಟ್ಗೆ. ಅದು ಸ್ವಲ್ಪ ಚೆನ್ನಾಗಿದೆ. ಅಂಬರೀಷ್ ಕೂಡ ಸೀಡ್ ಅಲ್ಲಿ ರೆಕಮೆಂಡ್ ಮಾಡಬಹುದು. ಈಗ ನಮ್ಮ ಮಾರ್ಕೆಟ್ ಇಂದ ಯಾವ ಕಡೆ ಪಾರ್ಸಲ್ ಹೋಗ್ತಿದೆ ಅಣ್ಣ? ಇಲ್ಲ, ಈಗ ಎಲ್ಲೂ ಬೇರೆ ಕಡೆ ಎಲ್ಲೂ ಹೋಗ್ತಾ ಇಲ್ಲ. ಕೇರಳ ತಮಿಳುನಾಡು ಮಾತ್ರ ಹೋಗ್ತಾ ಇದೆ. ಲೋಕಲ್ ಅಲ್ಲಿ ಹೋಗ್ತಾ ಇದೆ. ಬೇರೆ ಸ್ಟೇಟ್ ಅಲ್ಲಿ ಎಲ್ಲಾ ಕಡೆ ಟೊಮಾಟೊ ಐತೆ ಇನ್ನು. ಅಣ್ಣ, ಈಗ ಟೊಮಾಟೊ ನಾಟಿ ಮಾಡುವಂತ ರೈತರಿಗೆ ಸಸಿನ ಹೇಗೆ ಉಳಿಸ್ಕೋಬಹುದು ಅಂತ ತಿಳಿಸ್ಕೊಡಿ ಅಣ್ಣ. ಈಗ ಏನ್ ನಾಟಿ ವೆರೈಟಿ ಅಂದ್ರೆ ಕ್ವಾಲಿಟಿ ಇರ್ತಕ್ಕಂಥ ನಾರ್ ತಗೊಂಡ್ಬರ್ಬೇಕಾಗತ್ತೆ. ನರ್ಸರಿ ಕ್ವಾಲಿಟಿ ನರ್ಸರಿಯಲ್ಲಿ ನಾರ್ ತರಬೇಕಾಗತ್ತೆ. ಕರೆಕ್ಟ್ ಆಗಿ 30 ದಿವಸ ಆಗಿರ್ಬೇಕು. ನಾರ್ ತಗೊಂಡ್ಬಂದು ಒಂದು 4 ರಿಂದ 5 ದಿವಸ ತೋಟದ ಹತ್ರ ಇಟ್ಕೊಳ್ಳಿ. ಸ್ವಲ್ಪ ಕರ್ಡ್ ಬಂದು ವೈಟ್ ಬರ್ಬೇಕು. ನಾರ್ ಎತ್ತಿದಾಗ ತುಂಬಾ ಬೇರೆಲ್ಲ ವೈಟ್ ಬಂದು ಮೇಲಕ್ಕೆ ಬಂದಿರ್ಬೇಕು. ಅಂತ ನಾರ್ನ ನಾಟಿ ಮಾಡಿ. ನಾಟಿ ಮಾಡಕ್ ಮೊದಲು ನೀವೇನ್ ಮಾಡ್ಬೇಕು, ಬೆಡ್ ಚೆನ್ನಾಗಿ ನೆನ್ಸ್ಕೊಂಡ್ಬಿಡಿ. ಫಸ್ಟ್ ಬೆಡ್ ನೆನ್ಸ್ಕೊಂಡ್ಬಿಟ್ಟು ಬೆಡ್ ನೆಂದಿದ್ದಾದ್ಮೇಲೆ ನೀವು ನಾರು ಬೆಳಗ್ಗೆ ಟೈಮ್ ಆಗ್ಲಿ ಸಂಜೆ ಟೈಮ್ ಆಗ್ಲಿ ನಾಟಿ ಮಾಡ್ಕೊಳ್ಳಿ. ಯಾಕಂದ್ರೆ ಬಿಸಿಲಲ್ಲಿ ನಾಟಿ ಮಾಡಕ್ ಹೋಗ್ಬೇಡ್ರಿ. ನಾಟಿ ಮಾಡಿದ್ ಒಂದ್ 8 ದಿವಸ ನೀರು ಡ್ರಿಪ್ಪಲ್ ಬಿಡಕ್ ಹೋಗ್ಬೇಡ್ರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾರ್ ಸಾಯ್ತಾ ಇರೋದು ಬಿಸಿಲಿಂದ ಅಲ್ಲ. ನೀವು ನೀರ್ ಜಾಸ್ತಿ ಹಾಕಿ ಡ್ರಿಪ್ ಅಲ್ಲಿ ಯಥೇಚ್ಛವಾಗಿ ಒಣಗ್ಬಿಡ್ತೈತೆ ಅಂತ ನೀರ್ ಬಿಡ್ತಾ ಇದ್ರೆ ಆ ನೀರ್ ಚೆನ್ನಾಗಿ ಕುಡಿದು ನಾರ್ ಸಾಯ್ತಾ ಇದೆ. ಬೇಕಾದ್ರೆ ನೀವು ಟೆಸ್ಟ್ ಮಾಡ್ಬೋದು. ಬುಡದಲ್ಲಿ ಸತ್ತೋಗಿರ್ತೈತೆ, ನೀರ್ ಬಿಟ್ಕೊಂಡ್ಬಿಟ್ಟಿರ್ತೈತೆ. ಹಂಗಾಗಿ ನೀರಿಂದಾನೇ ನಾರ್ ಸಾಯ್ತಾ ಇರೋದ್ರಿಂದ ನೀವೊಂದು 5 ರಿಂದ 6 ಸತಿ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಟೈಮ್ ನೋಡ್ಕೊಂಡು ಒಂದು ಕಾಫಿ ಲೋಟ ಅಷ್ಟು ನೀರು ಒಂದು ವಾರ ಬಿಟ್ಕೊಂಡ್ರೆ ನಾರ್ ಚೆನ್ನಾಗಿ ಅಂಟ್ಕೊಂಡ್ಬಿಡ್ತೈತೆ. ಒಂದು ನಾರ್ ಕೂಡ ಫೇಲ್ಯೂರ್ ಆಗಂತ ಸಾಧ್ಯತೆಗಳು ಇರೋದಿಲ್ಲ. ಟೆಸ್ಟ್ ಮಾಡಿ ನೋಡಿ ನೀವು. ಈಗ ಮತ್ತೆ ಏನು ಬಿಸಿಗ ಸಾಯ್ತಾ ಇದೆ ಅಂತ ಹೇಳ್ಬಿಟ್ಟು ಗ್ಲಾಸ್ ಹಾಕೋದು ಇನ್ನೇನೋ ಹಾಕೋದು ಅದರಿಂದ ಬಿಸಿ ಅಲ್ಲ. ಅದು ಬಿಸಿಗ ಏನೋ ಆಗೋದಿಲ್ಲ. ಪೇಪರ್ ಹಾಕಿರೋ ಉದ್ದೇಶನೇ ತೇವಾಂಶ ಹಿಡ್ಕೊಡ್ಲಿ, ನಾರು ಚೆನ್ನಾಗಿ ಅಂಟ್ಕೊಂಡ್ಲಿ, ಬ್ಲೈಟ್ಸ್ ಎಲ್ಲ ಬರ್ದಿರ್ಲಿ ಅನ್ನೋ ಉದ್ದೇಶಕ್ಕೆ ಪೇಪರ್ ಹಾಕಿರೋದು. ಹಂಗಾಗಿ ಗ್ಲಾಸ್ ಇಂದ ಇನ್ನೊಂದ್ರಿಂದ ಏನ್ ಅಂತ ಅನುಕೂಲ ಆಗಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ನೀರ್ ಕಡಿಮೆ ಮಾಡ್ಕೊಂಡ್ರೆ ನಿಮ್ಗೆಲ್ಲ ಅನುಕೂಲ ಆಗತ್ತೆ. ಆಮೇಲೆ ನಾರು ಅಂಟ್ಕೊಂಡ್ಮೇಲೆ ನೀರ್ ಬಿಡಿ. ಇವಾಗ ದಿನದಲ್ಲಿ 2 ಸರಿ 3 ಸರಿ ತಂಡಿ ನೀರ್ ಬಿಡಿ. ಬಿಸಿಲಲ್ಲಿ ನೀರ್ ಬಿಡಕ್ ಹೋಗ್ಬೇಡ್ರಿ. ಆಟೋಮೆಟಿಕ್ ಆಗಿ ಅಂಟ್ಕೊಂಡ್ಬಿಡ್ತೈತೆ. ಒಂದು 20 ದಿವಸ 25 ದಿವಸ ಸಸಿ ಆದ್ಮೇಲೆ ನೀವು ಇಸಾಬಿಯನ್ನ ಒಂದ್ಸರಿ ಟ್ರೆಂಚಿಂಗ್ ಮಾಡ್ಬಿಡಿ. ಅಂದ್ರೆ ನಾರ್ಗಾದ್ರೂ ಬಿಡ್ಬೋದು, ಇಲ್ಲ ಡ್ರಿಪ್ಪಲ್ ಆದ್ರೂ ಬಿಡ್ಬೋದು. ಯಥೇಚ್ಛವಾಗಿ ಇದ್ರಲ್ಲಿ ಬಿಡಕ್ ಹೋಗ್ಬೇಡ್ರಿ. ಡ್ರಿಪ್ ಅಲ್ಲಿ ಯಥೇಚ್ಛವಾಗಿ ಖರ್ಚು ಬಂದ್ಬಿಡ್ತೈತೆ. ನಾರ್ಗೆ ಟ್ರೆಂಚಿಂಗ್ ಮಾಡ್ಬಿಡಿ. ಒಂದು 5 ಲೀಟರ್ ಪ್ರಕಾರ ಒಂದ್ ಎಕರೆಗೆ ಬಿಡ್ಬೋದು. ನೀವು ಟ್ರೆಂಚಿಂಗ್ ಮಾಡಿದ್ರೆ ಏಕ್ದಮ್ ನಾರು ಏನು ಕಪ್ಪು ಮಚ್ಚ ಬರೋದಾಗ್ಬೋದು, ಇನ್ನೊಂದಾಗ್ಬೋದು, ಮತ್ತೆ ಎಲ್ಲ ಕಂಟ್ರೋಲ್ ಆಗುತ್ತೆ. ಡೆವಲಪ್ಮೆಂಟ್ ಬಂದ್ಬಿಡ್ತೈತೆ. ಆಮೇಲೆ ನೋಡಿ ನೀವು ಗಮನಿಸಿ 8 ದಿವಸದಲ್ಲಿ ನಾರು ಚೇಂಜಸ್ ಆಗ್ಬಿಡ್ತೈತೆ. ಇದು ನಾರು ಅಂಟಿಸ್ಕೊಳ್ಳೋಂತ ಪ್ರಕ್ರಿಯೆ. ಅಣ್ಣ, ಮುಂದಿನ ದಿನಗಳಲ್ಲಿ ಟೊಮಾಟೊ ಬೆಲೆ ಏನಾದ್ರು ಏರಿಕೆ ಆಗೋ ಸಾಧ್ಯತೆ ಇದೆಯಾ ಅಣ್ಣ? ಈಗ ಅಮರಾವತಿ ಅಂತ ಒಂದು ರಾಜ್ಯದಲ್ಲಿ ಮಾಲ್ ಚಾಲು ಆಗಂತ ಸಾಧ್ಯತೆಗಳಿದೆ. ಅಲ್ಲಿನೂ ಮಾಲ್ ತುಂಬಾ ಕಂಡಮ್ ಆಗಿದೆ, ಮೀಡಿಯಂ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಒಂದ್ 8 ದಿವಸ ಗೊತ್ತಾಗೋದಿಲ್ಲ. ಅದೇನಾದ್ರೂ ಬಂದ್ರೆ ದೇಶವ್ಯಾಪಿ ಆ ಮಾಲ್ ಬರ್ತೈತೆ. ನಮ್ಮ ಮಾಲ್ನು ಸ್ವಲ್ಪ ಚಾಲು ಆಗಂತ ಸಾಧ್ಯತೆಗಳಿದೆ. ಪೈಸನ್ ಒಂದು 500-600 ರೂಪಾಯಿ ರೇಂಜ್ ನಡೆಯುವಂತ ಎಲ್ಲಾ ಸಾಧ್ಯತೆಗಳಿದೆ. ಯಾವ ಮಾಲ್ ಬಂದ್ರು ಕೂಡ ಮಾಲ್ ಶಾರ್ಟೇಜ್ ಇರೋದ್ರಿಂದ ಎಲ್ಲಾ ರಾಜ್ಯಗಳು ಮಾಲ್ ವಾಂಟೆಡ್ ಆಗ್ಬಹುದು ಅಂತ ಅನಿಸ್ತಾ ಇದೆ. ಸ್ವಲ್ಪ ಪೊಸಿಷನ್ ಚೇಂಜ್ ಆಗುತ್ತೆ. ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಅದು ಮುಗ್ದಾದ್ಮೇಲೆ ನಮ್ ಸೀಸನ್ ಚಾಲ್ತಿ ಆಗ್ಬಿಡ್ತೈತೆ. ಅಣ್ಣ, ಈಗ ಯಾವ ಕಡೆ ಟೊಮಾಟೊ ನಾಟಿ ಮಾಡ್ತಾ ಇರ್ಬೋದು ಅಣ್ಣ? ಈಗ ಯಥೇಚ್ಛವಾಗಿ ಆಂಧ್ರ ಕಾಣಿಸ್ತಾ ಇದೆ. ನಮ್ ಕರ್ನಾಟಕ, ಆಂಧ್ರ ಅಂದ್ರೆ ಕೆಳಭಾಗದಲ್ಲಿ ಮದನಪಲ್ಲಿ ಏರಿಯಾ ಆಗ್ಬೋದು, ಮಲ್ಕಲ್ಚಾರಿ ಏರಿಯಾ ಆಗ್ಬೋದು. ನಮ್ಮ ಕರ್ನಾಟಕ ಭಾಗದ ಎಲ್ಲಾ ಬಾರ್ಡರ್ ಲೈನ್ ಅಲ್ಲೂ ನಾಟಿ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಅನಂತಪುರ ಏರಿಯಾ ಮತ್ತೆ ಚಳ್ಳಕೆರೆ ಏರಿಯಾದಲ್ಲಿ, ಪಾವಗಡ ಏರಿಯಾದಲ್ಲಿ ಈಗ ನಾಟಿ ಮಾಡಕ್ ಆಗ್ತಾ ಇಲ್ಲ. ಅವರು ನಾಟಿ ಮಾಡಿದ್ರು ಸಹ ನಾರುಗಳು ಅಂಟ್ತಾ ಇಲ್ಲ. ಹೆಂಗ ನಾಟಿ ಮಾಡಿದ್ರೆ ಹಂಗೆ ಇದಾರೆ. ಅವರು 5ನೇ ತಿಂಗಳು 15ನೇ ತಾರೀಕು ಮೇಲೆ ನಾಟಿ ಮಾಡಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈಗ ಟೊಮಾಟೊ ತರುವಂತ ರೈತರಿಗೆ ಯಾವ ರೀತಿ ಟೊಮಾಟೊ ತಂದ್ರೆ ಸೂಕ್ತ ಅನ್ಸುತ್ತೆ ಅಣ್ಣ? ಈಗ ಸ್ವಲ್ಪ ಮುಕ್ಕಾಲ್ ಕಲರ್, ಹಾಫ್ ಕಲರ್ ಇಂದ ಮೇಲೆ ಮುಕ್ಕಾಲ್ ಕಲರ್ ಇರ್ಲಿ. ಮುಕ್ಕಾಲ್ ಕಲರ್ ಇದ್ರೆ ಏನಾಗುತ್ತೆ ಅಂದ್ರೆ ಪಾರ್ಸಲ್ ತಡೆಯುತ್ತೆ. ಈ ಕೇರಳವರೆಲ್ಲ ಮುಕ್ಕಾಲ್ ಕಲರ್
ಕಲರ್ ಕೇಳೋದು. ಮೆಡ್ರಾಸ್ ಅಲ್ಲಿ ಕೂಡ ತುಂಬಾ ಕಲರ್ ನಡೀತಾ ಇಲ್ಲ, ಮೆತು ಬರ್ತೈತೆ ಅಂತ ಅವರು ಮುಕ್ಕಾಲ್ ಕಲರ್ ಕೇಳ್ತಾ ಇದಾರೆ. ಹಂಗಾಗಿ ಹಾಫ್ ಕಲರ್ ಇದು ಮುಕ್ಕಾಲ್ ಕಲರ್ ತಗೊಂಡ್ ಸಹಕಾರ ಕೊಡಿ. ಹೊಸದಾಗಿ ಟೊಮೆಟೊ ನಾಟಿ ಮಾಡುವಂತ ರೈತರಿಗೆ ಏನ್ ಹೇಳಕ್ ಬಯಸ್ತೀರಾ? ಈಗ ಏನ್ ನಾಟಿ ಮಾಡ್ತೀರಾ, ಒಳ್ಳೆ ಸುಗ್ಗಿ ಕಾಲ ಇದು. ಕ್ಲೀನ್ ಆಗಿ ನೀವ್ ಏನ್ 10 ಎಕರೆ ಮಾಡ್ಬೇಕು ಅನ್ಕೊಂಡಿರೋ 10 ಎಕರೆ ಮಾಡಕ್ ಆಗಿಲ್ಲ ಅಂದ್ರೆ ಒಂದು 5 ಎಕರೆಗಾದ್ರೂ ಚೆನ್ನಾಗಿ ಗೊಬ್ಬರ ನೀರು ಕೊಟ್ಕೊಂಡು ಮೇಂಟೈನ್ ಮಾಡ್ಕೊಳ್ಳಿ. ಅದ್ರಲ್ಲೇ 10 ಎಕರೆಯಲ್ಲಿ ಬರ್ತಕ್ಕಂಥ ಲಾಭ ಬರ್ತೈತೆ. ಏನು ತೋಟ ಮಾಡಿದ್ರೆ ಅದನ್ನ ಕಾಪಾಡ್ಕೊಳ್ಳಿ. ನೀವೇನ್ ನೆಟ್ ಕಟ್ಬೋದು, ಇನ್ನೊಂದ್ ಕಟ್ಬೋದು, ಮತ್ತೊಂದ್ ಕಟ್ಬೋದು. ಒಂದ್ 8-10 ದಿವಸ ಮಳೆ ಆದ್ಮೇಲೆ ಆ ನೆಟ್ಟು ಅದೆಲ್ಲ ಏನ್ ಬೇಕಾಗೋದಿಲ್ಲ. ಎಲ್ಲ ವ್ಯವಸ್ಥಿತವಾಗಿ ಬೆಳೆ ಆಗಂತ ಸಾಧ್ಯತೆಗಳು ತುಂಬಾ ಕಾಣಿಸ್ತಾ ಇದೆ. ಇದೇನ್ ಬಿಸಿಲು ಜಾಸ್ತಿ ಇರೋದಕ್ಕಿಂತ ಸ್ವಲ್ಪ ಕಲ್ಲು ಮಳೆ ಬರುವಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈ 15 ದಿವಸ ಆದ್ಮೇಲೆ ಗೊತ್ತಾಗತ್ತೆ ಏನೇನಾಗತ್ತೆ ಅಂತ. ಮಳೆ ಆದ್ಮೇಲೆ ಸ್ವಲ್ಪ ಎಲ್ಲ ನಾಟಿ ಮಾಡೋದು ಕೂಡ ಇದಾಗತ್ತೆ. ಸ್ವಲ್ಪ ಬೆಳೆಗಳನ್ನು ಚೇತರಿಸ್ಕೊಳಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಕೊನೆಯದಾಗಿ ರೈತರಿಗೆ ಏನ್ ಹೇಳಕ್ ಬಯಸ್ತೀರಾ? ರೈತರಿಗೆ ಒಳ್ಳೇದಾಗ್ಲಿ, ಒಳ್ಳೆ ಸೀಸನ್ ಸಿಕ್ಲಿ, ಒಳ್ಳೆ ಬೆಲೆ ಸಿಕ್ಲಿ, ರೈತರಿಗೆ ಒಳ್ಳೆ ದುಡ್ಡಾದ್ರೆ ಅನುಕೂಲ. ರೈತರು ತುಂಬಾ ಕಷ್ಟದಲ್ಲಿದ್ದಾರೆ. ಏನು ಒಂದ್ ಎಕರೆಗೆ 3 ಲಕ್ಷ ಇದ್ದಿದ್ದು 4 ಲಕ್ಷ ಆಗಿದೆ. ಇದ್ದ ಎಫೆಕ್ಟ್ ಇಂದ ಒಂದು ₹1,00,000 ಖರ್ಚು ಬರುತ್ತೆ, 4 ಲಕ್ಷ ರೂಪಾಯಿ ಖರ್ಚು ಬರೋಂತ ಸಾಧ್ಯತೆಗಳಿದೆ. ರೈತನಿಗೆ ಒಳ್ಳೆ ಬೆಳೆ ಫಸ್ಟ್, ಆಮೇಲೆ ಬೆಳೆ ಆದ್ರೆ ಬೆಲೆ ಬಂದೇ ಬರ್ತೈತೆ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡು ಮಾಡಿರ್ತಾರೆ. ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಾ ಇದ್ದಾರೆ.